ನಮಸ್ಕಾರ ಗುರುವೇ. ಇವತ್ತು ನಾನು ಕೆಲಸಕ್ಕೆ ಹೋಗಿಲ್ಲ. ಬೆಳಗ್ಗೆನೇ 5 ಗಂಟೆಗೆ ಎದ್ದು ವರ್ಕೌಟ್ಗೆ ಹೋಗೋಕೆ ರೆಡಿ ಆಗ್ತಾಯಿದ್ದೀನಿ. ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ಆ್ಯಕ್ಚುಲಿ ವರ್ಕೌಟ್ ಸ್ಟಾರ್ಟ್ ಮಾಡಿರೋದು ಇನ್ನೂ 10 ದಿನ ಆಗಿದೆ. ಅದರಲ್ಲಿ ನಾನು ಯಾಕೆ ಇವತ್ತು ವರ್ಕೌಟ್ಗೆ ಮಾರ್ನಿಂಗ್ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರೆ, ದೊಡ್ಡಬಳ್ಳಾಪುರದಲ್ಲಿ ಜಾತ್ರೆ ಇರೋ ಕಾರಣ ಸಾಯಂಕಾಲ ಜಿಮ್ ಓಪನ್ ಇರಲ್ವಂತೆ. ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ಗೆ ಹೋಗ್ತಾಯಿದ್ದೀನಿ, ಕೆಲಸಕ್ಕೆ ರಜೆ ಹಾಕಿ. 5 ಗಂಟೆಗೆ ಎದ್ದೆ, ರೆಡಿ ಆಗೋಷ್ಟಕ್ಕೆ 5:30 ಆಯಿತು. ಹೊರಗಡೆ ತುಂಬ ಚಳಿ ಆಗ್ತಾಯಿತ್ತು. ಆದ ಕಾರಣ ಕಾರಲ್ಲೇ ಹೊರಟುಬಿಟ್ಟೆ ವರ್ಕೌಟ್ಗೆ. ಜಿಮ್ ಕಡೆ ಹೋಗ್ಬೇಕಾದ್ರೆ ಬೆಳಗ್ಗೆ ಒಳ್ಳೆ ಫ್ರೆಶ್ ಸಾಂಗು. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಯಾರ್ಯಾರು ಪ್ರೀತಿ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ವ್ಯಾಲೆಂಟೈನ್ಸ್ ಡೇ. ಪ್ರೀತಿ ಮಾಡದೇ ಇರೋರ್ಗೂ ವ್ಯಾಲೆಂಟೈನ್ಸ್. ಯಾಕೆ ಅಂತಂದರೆ ಹುಡುಗಿನೇ ಲವ್ ಮಾಡಬೇಕು ಅಂತ ಏನಿಲ್ಲ. ತಂದೆ ತಾಯಿ ಪ್ರೀತಿನೂ ವ್ಯಾಲೆಂಟೈನ್ಸ್ ಡೇನೇ, ಅಣ್ಣ ತಮ್ಮ ಪ್ರೀತಿ ಎಲ್ಲದನ್ನು ಪ್ರೀತಿಗೆ ಸೇರ್ತದೆ ಅಂತ ಹೇಳ್ತಾ ಇವತ್ತು ನಾನು ಜಿಮ್ ಮಾಡಿದೆ. ಜಿಮ್ಮನ್ನು ಪ್ರೀತಿಸ್ತೀನಿ, ಅದು ನನಗೆ ವ್ಯಾಲೆಂಟೈನ್ಸ್ ಡೇ ಇವಾಗ. ಅದಕ್ಕೆ ಸೆಲೆಬ್ರೇಟ್, ಅದಕ್ಕೆ ಇವತ್ತು ರಜಾ ಹಾಕಲೇಬಾರ್ದು ಅಂತ ಹೇಳಿ ಜಿಮ್ ಇವತ್ತು ಸಂಜೆ ರಜಾ ಕೊಡ್ತಾರೆ ಅಂತೇಳಿ ಮಾರ್ನಿಂಗ್ ಕೆಲಸಕ್ಕೆ ರಜಾ ಹಾಕಿ ಜಿಮ್ಮಿಗೆ ಬಂದಿದ್ದೀನಿ. ಅಂದರೆ ಇನ್ನೆಷ್ಟು ಪ್ರೀತಿ ಮಾಡ್ತೀನಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇವತ್ತೇ ಫಸ್ಟು ಜಿಮ್ ಒಳಗಡೆ ಮಾರ್ನಿಂಗ್ ಟೈಮ್ ಬರ್ತಾ ಇರೋದು ವರ್ಕೌಟ್ಗೆ. ಒಂದು ರೌಂಡ್ ನೋಡಿದೆ ಎಷ್ಟು ಜನ ಇದ್ದಾರೆ ಏನಂತ. ಕ್ರೌಡ್ ಏನಿರಲಿಲ್ಲ. ಹಾಗೆ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ರೆಡಿ ಆದೆ. ವಾರ್ಮಪ್ ಮಾಡ್ಕೊಳೋದಕ್ಕೆ ಜಾತ್ರೆದು ಇದೊಂದು ಪೋಸ್ ನೋಡಿದೆ. ರಜೆ ಇರೋದು ಕಾರ್ಡಿಯೋ 15 ನಿಮಿಷ ಮಾಡಿಕೊಂಡು ಬೆಳಗ್ಗೆ ವರ್ಕೌಟು ಸೂಪರ್ ಆಗಿತ್ತು. ಕಾರ್ಡಿಯೋ ವಿತ್ತು ವರ್ಕೌಟ್ ಎರಡೂ ಮಾಡ್ಕೊಂಡೆ. ಇವತ್ತು ಈವ್ನಿಂಗ್ ರಜಾ ಅಂತ ಹೇಳಿದ್ರು, ಅದಕ್ಕೆ ಇವಾಗ ಬಂದಿದ್ದೆ. ಮನೆಗೆ ಬಂದು 5 ಎಗ್ ವೈಟು, ಪಪ್ಪಾಯ ಮತ್ತು ಡ್ರೈ ಫ್ರೂಟ್ಸ್ ತಿಂದೆ. ಇವತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕು MLA ಅವರಾದ ಧೀರಾಜ್ ಮುನ್ರಾಜ್ ಅವರ ತಮ್ಮವ್ರದ್ದು ಮದುವೆ ಇತ್ತು. ಆ ಮದುವೆಗೆ ಹೋಗಬೇಕಾಗಿತ್ತು. ಅದಕ್ಕೆ ಬೇಗ ರೆಡಿಯಾಗಿ ಕಾರ್ ಎತ್ಕೊಂಡು ಹೊರಟೆ. ಹೋಗ್ತಾ ಅಂದಿವೆಯಲ್ಲೇ ನಮ್ಮ ಫ್ರೆಂಡ್ನ ಕರ್ಕೊಂಡು ಹೋಗೋಕ್ಕೆ ಅವ್ರ ಮನೆ ಹತ್ರ ಹೋಗ್ದೆ. ಕುಡಿಯೋದಕ್ಕೆ ನಮ್ಮ ಫ್ರೆಂಡ್ ಅವ್ರ ತಂದೆ ಕಾರ್ ಹತ್ರನೇ ನೀರು ತೊಗೊಂಡು ಕೊಟ್ಟರು. ನೀರು ಕುಡಿಯೋದ್ರಲ್ಲಿ ನಮ್ಮ ಫ್ರೆಂಡೂ ಬಂದು ಕಾರಲ್ಲಿ ಕೂತ್ಕೊಂಡು ಸೀದಾ ಚೌಟ್ರಿ ಕಡೆ ಹೊರಟ್ವಿ. ಮದುವೆಯಲ್ಲಿ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ಆದಮೇಲೆ 1-2 ನಿಮಿಷ ಕೂತ್ಕೊಂಡು ಧೀರಾಜ್ ಮುನ್ರಾಜ್ ಸರ್ ಆತ್ಮೀಯವಾಗಿ ಮಾತಾಡಿಸಿದ್ರು. ತುಂಬ ಖುಷಿ ಆಯಿತು. ಹಾಗೆ ಒಂದಷ್ಟು ಫೋಟೋ ತಗೊಂಡು ಮನೆ ಕಡೆ ಬಂದ್ವಿ. ಜೈ ಶ್ರೀರಾಮ್.